ರೆಡಿ ಮಾಡುವ ಅಂತ ಬಂದು ಅವನು ಆಲ್ರೆಡಿ ಎದ್ಬಿಟ್ನ. ಈಗ ರೆಡಿ ಮಾಡೋದು ಹೆಂಗಂತ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ನಿಂಗೋಸ್ಕರ ಅದೆಲ್ಲ ತರಿಸಿ ಕಾಸ್ಟ್ಯೂಮು ಅದು ಇದು ಎಲ್ಲ ಒಂದಾರ ನೆಟ್ಟಿಗೆ ಹಾಕೊಂಡ ಮಾಡ್ತಿದ್ಯಾ ಅಲ್ಲಿ ಹಿಡ್ಕೊ. ಏನಕ್ಕಂತಿದೆ ಮಗ್ನೆ ಹಂಗೆ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಿವತ್ತು ಅಂತಂದರೆ ನಮ್ಮ ಪಾಪದ್ದು 11 months ಕಂಪ್ಲೀಟ್ ಆಗಿದೆ. ಸೊ ಅವನಿಗೆ ಫೋಟೋಶೂಟ್ ಮಾಡಬೇಕು. ಆ್ಯಂಡ್ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ಶಿವಂದು ಕಾಸ್ಟ್ಯೂಮ್ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಶಿವರಾತ್ರಿ ಲಾಸ್ಟ್ ಮಂತ್ ಆಗಿತ್ತು. ಸೊ ಈಗೇನಿಗೆ ಮಾಡ್ತಿದ್ದೀನಿ ಅಂತಂದರೆ ಲಾಸ್ಟ್ ಮಂತ್ ಪ್ಲ್ಯಾನ್ ಮಾಡಿದ್ದೆ, ಬಟ್ ಯಾವುದೋ ಒಂದು ಪ್ರಾಡಕ್ಟ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿ ಬೇರೆದು ಫೋಟೋಶೂಟ್ ಮಾಡಿದ್ವಿ ಅವನಿಗೆ. ಸೊ ಅದನ್ನು ಈ ತಿಂಗಳು ಪೋಸ್ಟ್ಪೋನ್ ಮಾಡಿ ಈ ತಿಂಗಳು ಮಾಡೋಣ ಅಂತ ಅಂದ್ಕೊಂಡು ಶಿವಂದು ಕಾಸ್ಟ್ಯೂಮ್ ಈ ಫೋಟೋಶೂಟ್ನ ಈ ತಿಂಗಳು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಅದು ಪ್ಲ್ಯಾನ್ ಇದೆ. ಆ್ಯಂಡ್ ಇವತ್ತು ಇನ್ನೂ ಒಂದಿದೆ, ನಮ್ಮ ಅಕ್ಕಂದು ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಮಾರ್ನಿಂಗೇ ಹೋಗ್ಬೇಕಿತ್ತು ಟೆಂಪಲ್ಗೆ. ಸೊ ಮನೇಲೆಲ್ಲ ಪೂಜೆ ಮಾಡಿ ಅದು ಇದು ಕೆಲಸ ಇತ್ತು. ಸೊ ಪಾಪು ಇರೋ ಮನೇಲಿ ನಿಮಗೆ ಗೊತ್ತಿರುತ್ತೆ ಇಷ್ಟು ಕೆಲಸ ಇರುತ್ತೆ ಅಂತ. ಸೊ ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ, ಈವ್ನಿಂಗ್ಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಪಾಪದು ಫೋಟೋಶೂಟ್ ಮುಗಿಸ್ಬಿಟ್ಟು ಈವ್ನಿಂಗ್ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡು ನೋಡೋಣ. ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ತಿನ್ನಕ್ಕಿಲ್ಲ ಈ ಕಡೆ ಏನು ರೆಡಿ ಮಾಡ್ಬೇಡ, ಸುಮ್ಮನೆ ಇದು ಬಂದ್ಬಿಡು ಆಯ್ತಾ. ಡೋರ್ ಮಾಡೋದು ಬೇಡವಾ ನಿನ್ ಮಕ? ಅದಕ್ಕೆ ನಾನು ಈ ಕಡೆ ಇಡು ಅಂದಿದ್ದು. ಈ ಕಡೆ ಇಡು. ಹೇಳಿದ ಮಾತೊಂದು ಚೂರು ಕೇಳಲ್ಲ ಅವಳು. ಅಲ್ಲೇ ಕುಳ್ಳಿ ಇಲ್ಲಿಡೆ, ಅಲ್ಲಿ ಮ್ಯಾಟ್ ಇಲ್ವೇನೆ? ಅದ್ರ ಮೇಲೆ ಇಡು, ಪರವಾಗಿಲ್ಲ. ಬಾ ಈಗ ಸಾಕು. ಸುಮ್ನೆ ಅವಾಗಿಂದ ಓಡಾಡ್ತಾಳೆ ಫ್ರೆಂಡ್ಸ್, ಏನು ಕೆಲಸ ಮಾಡ್ತಿಲ್ಲ ಅವಳು. ಸುಮ್ನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ನಾನೇ ಮಾಡ್ತಿರೋದು, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಗೈಸ್, ನಾನು ಇದೊಂದು ತಗೊಂಡಿದ್ದೀನಿ ಬ್ಯಾಕ್ಗ್ರೌಂಡಿಗೆ. ಏನೋ ಇದನ್ನ ಪಂಚೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಿದ್ದೀನಿ. ಇದನ್ನ ಕೆಳಗಡೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ನು ಕುತ್ಕೊಳ್ಳೋಗ್ತಾನಲ್ಲ ಅದಕ್ಕೆ. ಇಲ್ಲ ಒಂದು ಟೇಬಲ್ ರೆಡಿ ಮಾಡಿಬಿಟ್ಟು ಕೂರ್ಸೋಣ ಅವನ್ನ ಅಂತಂದ್ರೆ ಅವ್ನು ಒಂದ್ ಕಡೆ ಕುತ್ಕೊಳ್ಳಲ್ಲ. ಸೊ ಅದಕ್ಕೆ ಹಂಗೆ ನೆಲದ ಮೇಲೆ ಕೂರ್ಸೋಣ ಅಂತ ಅಂದ್ಬಿಟ್ಟು ಇದೊಂದು ಹಾಕೊಂಡಿದ್ದೀನಿ. ಸೊ ಹೆಂಗ್ ಮಾಡ್ತೀನಿ ಅಂತ ಅನ್ಕೊಂಡು ನೋಡ್ಕೊಳ್ಳಿ. ಇದೊಂದು ಡಬಲ್ ಸೈಡ್ ಕಂಪ್ಲೇಟ್ ತಗೊಂಡಿದ್ದೀನಿ ಅನ್ಸೋದಕ್ಕೆ. ಸೊ ಇದನ್ನ ಕಟ್ಕೊಂತೀನಿ. ಅದು ಎರಡೆರಡು ಡಬಲ್ ಇದೆ. ಗೈಸ್, ಇದು 10 ಪ್ಯಾಕೆಟು ಅವಳು ಯಾವುದೋ ಕ್ರಿಸ್ಮಸ್ಗೇನೋ ತರಿಸಿದ್ದು. ಅದು ಅವಾಗಲೂ ಯೂಸ್ ಆಗಿ ಇವಾಗಲೂ ಯೂಸ್ ಆಗ್ತೈತೆ. ಸೊ ಇದರಲ್ಲೇನೆ 11 months ಅಂತ ಬರ್ಕೊತಾ ಇದ್ದೀನಿ. ಕಂಪ್ಲೀಟೆಡ್ ಬರೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬರ್ದೇನೆ ಏನೇ ಹಿಂಗೆ ಮಾಡಿದ್ಯಾ? ಹತ್ತಿಲ್ ಮಾಡಕ್ ಆಗಲ್ಲ ಕಣೆ. ಅಲ್ಲಿ ಮಾಡಿಲ್ವ ನಾನು? ಅದನ್ನ ಮಾಡ್ಬೋದು. ಮಾಡ್ಬೋದು, ಅಲ್ಲಿ ಇದನ್ನು ಮಾಡ್ಬೋದು. ಈಗ ಅಷ್ಟೊಂದು ಪೇಷನ್ಸ್ ಇಲ್ಲ ಅಲ್ಲಿ. ಬೇಗ ಮಾಡು. ಕಂಪ್ಲೀಟ್ ಅನ್ನೋದು ಮಾಡ್ಬೇಕಾ? ಏನು ಮಾಡ 11 months ಸಾಕು. ಟೀ ಮಾಡು ಸಾಕು. ಟೀ ಅಂತೂ ಹೆಚ್ಚು ಮಾಡು. ನಾನು ಟೀ ಮಾಡ್ತೀನಿ. ಶಿವ ಯಾವಾಗ್ಲೂ ಕೈಲಾಸದಲ್ಲಿ ಕ್ಲೌಡ್ ಏನೋ ಜೊತೆನೆ ಇರೋದಲ್ವ. ಸೊ ಅದಕ್ಕೆ ಇರೋ ಬರೋದೆಲ್ಲನೂ ಹತ್ತಿ ಎಲ್ಲನೂ ಹಾಕಿದ್ದೀನಿ. ಏನೋ ಫೋಟೋಗ್ರಫಿಗೆ ಹೆಂಗೆ ಬರುತ್ತೆ ಏನೋ ಅಂತ. ಚೆನ್ನಾಗಿ ಬಂದರೆ ಸರಿ. ಆ್ಯಂಡ್ ಅವನಿಗೆ ಈ ಥರ ಶಿವಲಿಂಗ ತರಿಸಿದ್ದೆ ಚಿಕ್ಕದೊಂದು.
ಶಿವಲಿಂಗ ತರಿಸಿ ಮತ್ತೆ ಇದೊಂದು ಬಸವ ಚಿಕ್ಕದು ಕ್ಯೂಟ್ ಆಗಿದೆ. ಸೊ ಈ ಥರ ಪೂಜೆ ಸಾಮಾನು ಅಷ್ಟೊಂದು ತುಂಬ ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಕಣಗ್ಲೆ ಅಲ್ವೇ ಆ ಶಿವನಿಗೆ ಭಾರಿ ಇಷ್ಟ. ಸೊ ಅದನ್ನು ಮತ್ತೆ ತುಳಸಿ ಒಂದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಅರ್ಜೆಂಟಿಗೆ ಸಿಕ್ಕಿದ್ದು ಅದನ್ನು ಯಾವುದಾದ್ರು ಬಿಲ್ಪದ್ರೆ ಎಲ್ಲೇ ತರಿಸೋಣ ಅಂತ ಅಂದ್ಕೊಂಡಿದ್ದೆ, ಅದೆಲ್ಲೆಲ್ಲೂ ಸಿಕ್ಕಿಲ್ಲ. ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು ಅವನಿಗೆ ರೆಡಿ ಮಾಡೋದು, ಅದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ನೋಡೋಣ ಹೆಂಗೆ ರೆಡಿ ಮಾಡಿಸ್ಕೊತಾನೆ ಅಂತ. ಮಲಗಿದ್ದಾನೆ, ಹೋಗುವ ಇವಾಗ ಅವನಿಗೆ ರೆಡಿ ಮಾಡೋಕ್ಕೆ. ರೆಡಿ ಮಾಡುವ ಅಂತ ಬಂದು ಅವನು ಆಲ್ರೆಡಿ ಎದ್ಬಿಟ್ನ. ಈಗ ರೆಡಿ ಮಾಡೋದು ಹೆಂಗಂತ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ರೆಡಿ ಮಾಡಿಸ್ಕೊಂಡಂಗೆ ಏನು ಮಾಡ್ತಾನೋ ಗೊತ್ತಿಲ್ಲ. ರೆಡಿ ಮಾಡಿಸ್ಕತ್ತೀಯ ಮಗನೇ? ಹಾಂ, ಮಾಡಿಸ್ಕೊಳಲ್ವಾ? ಇದನ್ನೆಲ್ಲ ತರಿಸಿ ಇಟ್ಕೊಂಡಿದ್ದೀನಿ ನಾನು. ಶಿವನ್ಗೆ ಇದೆಲ್ಲ ಜಡೆ ಎಲ್ಲ ಬೇಕು ಅಂತ ಅಂದ್ಬಿಟ್ಟು ನೋಡಿ, ಡ್ರೆಸ್ಸು, ಮಣಿ, ಕೈಗೆ ಅವನಿರೋ ಜಡೆನೇ ಕೆರ್ಕತಾನೆ. ಇನ್ನು ಇದನ್ನೆಲ್ಲ ಹಾಕ್ಬಿಟ್ರೆ ಅದು ಏನು ಮಾಡ್ತಾನ ನಂಗಂತೂ ಗೊತ್ತಿಲ್ಲ. ತೆಗೆದು ಬಿಸಾಕ್ತಾ ಇರೋದೆ ಅಲ್ವ ಗುಡ್ಡು? ಹಾಂ, ಗೈಸ್ ಅವನ ಹಣೆಗೆ ಮಾಡಿಸ್ಕತಾನ ಇಲ್ವೋ ಗೊತ್ತಿಲ್ಲ ನನಗೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಬೇರೆದೆಲ್ಲ ಹಾಕ್ಬೋದು ಅವನಿಗೆ, ಹಣೆದು ಹಾಕೋಕ್ಕಾಗಲ್ಲ. ಗುಡ್ಡು ಮಾಡಿಸ್ಕೊಂಬಂಗ್ನೆ. ಹಾ ಗುಡ್ ಮಂಗ್ನೆ ಹೆಂಗ್ ನೋಡ್ತಾನ ನೋಡು ಕಳ್ಳ. ಅವ್ನು ಮಾದಪ್ಪನ ಸಾಂಗ್ ಹಾಕಿದ್ರೆ ಅಳ್ತಾಯಿದ್ರು, ಸುಮ್ಮನೆ ಆಗ್ತಾನೆ. ಸೊ ಮಾದಪ್ಪನ ಸಾಂಗ್ ಹಾಕಿ ರೆಡಿ ಮಾಡ್ತಾ ಇದ್ವಿ. ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಮಧ್ಯ ಮಧ್ಯ ಬಿಟ್ಟು ಕೊಡ್ತಾ ಇದ್ದೀನಿ. ನೋಡಿ ಅವಾಗೆಲ್ಲ ಸಿಕ್ಕಾಬಟ್ಟೆ ಅಳ್ತಾ ಇದ್ದ. ಇವಾಗ ಸಾಂಗ್ ಹಾಕಿದ ತಕ್ಷಣ ನೋಡ್ಕೊಂಡು ಹಂಗೆ ಮಲ್ಕೊಂಡಿದ್ದಾನೆ. ಸೊ ಅದೇ ಗ್ಯಾಪಲ್ಲಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ವಿ. ರೆಡಿ ಮಾಡೋ ಅಷ್ಟರಲ್ಲಿ ಪುಟ್ ಪಾದ ಪುಟ್ ಕೈ ಸಿಕ್ಕಾಬಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಶಿವನೇ ಎದ್ದು ಬಂದಿರೋ ಥರ ನನ್ನ ಕಣ್ಣೆ ಬೀಳ್ತಾ ಇತ್ತು ಅವನಿಗೆ. ಏನು ನೀ ಸೌಂಡ್ ನಿಲ್ಸಕ್ಕೆ ಆಗಲ್ಲ. ಅವನಿಗೆ ರೆಡಿ ಮಾಡಿರೋದೆಲ್ಲ ಹೆವಿ ಅಂತ ಅನ್ನಿಸ್ತಾ ಇತ್ತು ಅನಿಸುತ್ತೆ. ತುಂಬ ಇರಿಟೇಷನ್ ಆಗ್ತಾಯಿತ್ತು ಅನಿಸುತ್ತೆ. ಸೊ ಸಿಕ್ಕಾಬಟ್ಟೆ ಅಳ್ತಾ ಇದ್ದ. ಬೇಗ ಬೇಗ ಮುಗಿಸಿ ತೆಗೆದ್ವಿ ಅವನಿಗೆ ಬಟ್ಟೆ. ಇವಾಗ ಹಿಂಗ ಆಡು ಅಲ್ಲಿ ಬಟ್ಟೆ ತೆಗಿಯೋ ತನಕ ಹೆಂಗ ಆಡ್ತಾನೆ ಗೊತ್ತಾ?
ಏನ ಮೈ ಮೇಲೆ ಇದ್ದಂಗ ಆಡ್ತಾನೆ ಗುಡ್ಡು. ಹೊಡೆದ್ರೆ ನಿನ್ಗೆ ಹೆಂಗ ಆಗ್ಬೇಕು ಗೊತ್ತಾ? ಓ ಲೋಪರು ಅವಾಗ್ಲೇ ಹಿಂಗ ಆಟ ಆಡು ಅನ್ಲಿಲ್ಲ, ಬಟ್ಟೆ ತೆಗಿಯ ತನಕ ಅವು ತರ ಆಡ್ತಾನೆ. ಅಲಾಡ್ಸು ಗಂಟೆ ಅಲರ್ಸ್ ಮಗ್ನೆ. ಆತ ಅಂದ. ಆತ ಏನಾತು? ನೆಟ್ಟಗೊಂದೆರಡು ಫೋಟೋ ತೆಗಿಸ್ಕೊಲಿಲ್ಲ ಆತ ಅನ್ನು. ಆಯ್ತಾ ಹ್ಞೂ ಆಯ್ತಾ ಫೋಟೋ ತೆಗ್ದಿದ್ದು ಅಂತ. ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ನಿನ್ಗೋಸ್ಕರ ಅದೆಲ್ಲ ತರಿಸಿ ಕಾಸ್ಟ್ಯೂಮು ಅದು ಇದು ಎಲ್ಲ ಒಂದಾರ ನೆಟ್ಟಿಗೆ ಹಾಕಂಡ. ಹಾ ಈಗ ಹಾಕ ಕೂತವನೆ, ಅವಾಗ ಹಾಕು ಅಂದ್ರೆ ಅವತರಗಳಾಡೋದು. ಅವನಿಗೆ ಬಟ್ಟೆ ಐತಿರ್ಲಿಲ್ಲ ಅನ್ಸುತ್ತೆ, ಬಟ್ಟೆ ಮಣಿ ಚುಚ್ಚುತ್ತೈತು ಅನ್ಸುತ್ತೆ ಅವನಿಗೆ. ಆ ತ್ರಿಶೂಲನು ಕೊಟ್ಟಿಲ್ಲ ಅವನಿಗೆ. ಮಾಡ್ತಿದ್ಯಾ ಅಲ್ಲಿ ಹಿಡ್ಕೊ. ಏನಕ್ಕಂತಿದೆ ಮಗ್ನೆ ಹಂಗೆ? ಗುಡ್ಡು ಹೆಂಗತ್ತವನೆ ನೋಡು. ಅವನ ಹತ್ತಂಗ ನೀ ಏನೇ ಮಾಡ್ತಿದೆ? ಈ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದು ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು.